ಹಾಯ್ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಸುಮಾ. ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ. ನಾನೀಗ ಹೆಸರುಘಟ್ಟ ಹತ್ರ ಇರುವಂತಹ ಅಗ್ರಹಾರ ಪಾಳ್ಯ ಎನ್ನುವಂತಹ ಒಂದು ಊರಲ್ಲಿದ್ದೀನಿ. ಸಾಕಷ್ಟು ಜನ ನಮ್ಮ ಹಳ್ಳಿಕಾರನ ರೈತ ಬಾಂಧವರೆಲ್ಲರೂ ಕೂಡ ಇಲ್ಲಿ ಸೇರಿದ್ದಾರೆ. ಕಾರಣ ಏನು ಅಂತಂದರೆ, 2 ಹಲ್ಲಿನ ಹಳ್ಳಿಕಾರ ಹೋರಿಗಳು ಅತಿ ಹೆಚ್ಚು ಬೆಲೆಗೆ ಇವತ್ತು ಮಾರಾಟ ಆಗ್ತಾ ಇದೆ. ಹೋರಿಗಳಂತೂ ತುಂಬಾ ಚೆನ್ನಾಗಿದೆ. ಸೊ ಹೋರಿಗಳು ಯಾರ್ದು ಮತ್ತು ಯಾರು ಹೋರಿಗಳನ್ನು ತಗೊಳ್ತಾ ಇದ್ದಾರೆ ಮತ್ತು ಎಷ್ಟಕ್ಕೆ ಮಾರಾಟ ಆಗ್ತಾ ಇದೆ ಅಂತ ನೀವು ತಿಳ್ಕೊಬೇಕು ಅಂತಂದರೆ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಸೊ ಹಾಗಾದರೆ ಲೇಟ್ ಮಾಡೋದು ಬೇಡ. ಸೊ ಬನ್ನಿ ಒಳಗಡೆ ಹೋಗಿ ಮಾತಾಡಿಸ್ತಾ ಹೋರಿಗಳು ಎಷ್ಟಕ್ಕೆ ಸೇಲ್ ಆಗ್ತಾ ಇದೆ ಅನ್ನೋದನ್ನು ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ಹಾಯ್ ನಮಸ್ತೆ. ಸೊ ಮೊದಲಿಗೆ ನಿಮ್ಮ ಪರಿಚಯ ಮಾಡಿಕೊಡಿ. ರಾಹುಲ್ ಅಂತ, ಅಗ್ರಹಾರಪಾಳ್ಯ ನಮ್ಮದು, ಹೆಸರುಘಟ್ಟ. ಏನು ಮಾಡ್ತಿದ್ದೀರಾ? ನಾನು ಇವಾಗ ಏವಿಯೇಷನ್ ಕಂಪ್ಲೀಟ್ ಮಾಡಿದ್ದೀನಿ. ಓಕೆ. ಇವಾಗ ಶ್ರೀರಾಮ್ ಫೈನಾನ್ಸಲ್ಲಿ ವರ್ಕ್ ಮಾಡ್ತೀನಿ. ಓಕೆ. ಹಳ್ಳಿಕಾರನ ಎಷ್ಟು ವರ್ಷದಿಂದ ಸಾಕ್ತಾ ಇದ್ದೀರಾ? ನಮ್ಮ ತಾತ ಅವಾಗಿಂದನೂ ಸಾಕ್ತಾ ಇದ್ರು. ನಮ್ಮ ಅಪ್ಪ ನಮ್ಮ ತಂದೆ ಎಲ್ಲ, ನಮ್ಮ ತಾತ ಅವರೆಲ್ಲ. ನಾನು ಇವಾಗ ನಾನು ಇಷ್ಟಪಟ್ಟು 4 ವರ್ಷದಿಂದ ಇವಾಗ ಸಾಕ್ತಾ ಇದ್ದೀನಿ. ಇನ್ಸ್ಪಿರೇಷನ್ ಯಾರು ನಿಮಗೆ ಹಳ್ಳಿಕಾರ ಸಾಕ್ಬೇಕು ಅಂತ ಸಡನ್ ಆಗಿ? ಅವಾಗಿಂದ ಮಾಡ್ಕೊಂಡ್ ಬಂದಿದ್ರಲ್ಲ, ಏನಾದ್ರು ನೋಡಿದ್ರೆ ಓಕೆ. ದೊಡ್ಡಪ್ಪ ಇವರೆಲ್ಲ ಅವತ್ತಿಂದ ಮಾಡ್ತಾ ಇದ್ರು. ಅದರಿಂದ ಮಾಡ್ತಾ ಇದ್ರು. ಸೊ ಸಾಕ್ಬೇಕು ಅಂತ ಅನಿಸ್ತು. ಸೊ ಕೆಲಸ ಮಾಡೋದ್ರ ಜೊತೆಗೆ ಈಗ ಹಳ್ಳಿಕಾರನು ಕೂಡ ಸಾಕೊಂಡು ಹೋಗ್ತಾ ಇದ್ದೀರಾ. ಎಷ್ಟು ವರ್ಷದಿಂದ ನಿಮ್ಮ ಮನೇಲಿದೆ ಈ ಒಂದು ಹೋರಿಗಳು? ಇದು ಒಂದ್ ಇದ್ ಕಡೆದು 1 ವರ್ಷ ಆಯ್ತು. ಅದು ಇನ್ನೊಂದು ತಗೊಂಡ್ಬಂದು 2.5 ತಿಂಗಳಾಯ್ತು. ಓಕೆ. 2 ನೀವೇ ಕೂಟ ಮಾಡಿರೋದಾ? ಕೂಟ ಮಾಡಿರೋದು. ಓಕೆ. ಜಾತ್ರೆಗೆ ಅದು ಕರ್ ಕಟ್ಟಿದ್ರಾ? ಘಾಟಿ ಜಾತ್ರೆಗೆ ಬಿಟ್ಟಿದ್ದು. ಘಾಟಿ ಜಾತ್ರೆಗೆ ಬಿಟ್ಟಿದ್ರಾ? ಪ್ರೈಸ್ ಏನಾದ್ರು ಆಗಿತ್ತಾ? ಇದು ಇನ್ನು ಏನು ಗೊತ್ತಾಗಿಲ್ಲ. ಇನ್ನು ಕಮಿಟಿಯಲ್ಲಿ ಬಿಟ್ಟಿದೀವಿ. ಇನ್ನು ರಿಸಲ್ಟ್ ಬಂದಿಲ್ಲ. ಓಕೆ. ಘಾಟಿ ಜಾತ್ರೆ ಬಿಟ್ಟು ಮತ್ತೆ ಬೇರೆ ಏನ್ ಮಾಡ್ತೀರಾ? ಬೇರೆ ಯಾವ ಜಾತ್ರೆ ಮಾಡ್ತೀರಾ? ನಮ್ಮ ಬಸವಣ್ಣನ ಜಾತ್ರೆ ಇಲ್ಲಿ ನಮ್ಮ ಮನೆಯಿಂದ 1 ಕಿಲೋಮೀಟರ್ ಆಗುತ್ತೆ. ತೊಟ್ಕೆರೆ ಬಸವಣ್ಣ ಅಂತ ಇಲ್ಲೊಂದು ಜಾತ್ರೆ ಮಾಡ್ತೀವಿ, ಮಾಗಡಿ ಮಾಡ್ತೀವಿ. ಸಾಕಷ್ಟು ಜಾತ್ರೆಗಳು ಮಾಡ್ತೀರಾ. ಸೊ ಮನೆಯಲ್ಲಿ ಸಪೋರ್ಟ್ ಎಲ್ಲ ಹೇಗಿದೆ? ಯಂಗ್ಸ್ಟರು ಬೇಡ ಏನಕ್ಕೆ ಸಾಕ್ತೀಯಾ ಅಂತ ಹೇಳ್ತಾರಾ, ಇಲ್ಲ ಸಪೋರ್ಟಿವ್ ಆಗಿ ಸಾಕು ಎನ್ಕರೇಜ್ ಮಾಡ್ತೀವಿ ಅಂತ ಹೇಳ್ತಾರಾ? ಏನಿಲ್ಲ, ನಮ್ಮ ಮನೇಲಿ ನಾನು ಏನ್ ಹೇಳಿದ್ರು ಏನು ಇಲ್ಲ ಅನ್ನಲ್ಲ. ಎಲ್ಲ ನಾವು ಅಮ್ಮನೇ ನೋಡ್ಕೊಳೋದು. ನಾವು ಸುಮ್ನೆ ನಾವು ಆಚೆ ಓಡಾಡ್ತೀವಿ, ತಗೊಂಡ್ಬರ್ತೀವಿ ಅಷ್ಟೇ. ಆಂಟಿ ತುಂಬಾ ಎಮೋಷನಲ್ ಆಗ್ತಾ ಇದಾರೆ. ಸೊ ಬನ್ನಿ, ಯಾಕೆ ಹೋರಿಗಳನ್ನ ಕೊಡ್ತಿದ್ದೀರಾ ಅಂತ ಬೇಜಾರಾಗ್ತಿದ್ಯಾ? ಬನ್ನಿ ಇಲ್ಲಿ ಹೋರಿಗಳನ್ನ ಕೊಡ್ತಿದೀವಿ ಅಂತ ಬೇಜಾರಾಗ್ತಿದ್ದೀರಾ? ಅದು ಇನ್ನೊಂದು ದೊಡ್ಡ ಮನೆಗೆ ಹೋಗ್ತಾ ಇದೆ, ದೊಡ್ಡ ಕೈಗೆ ಹೋಗ್ತಾ ಇದೆ. ಸೊ ಇನ್ನೂ ಚೆನ್ನಾಗಿರುತ್ತೆ, ಅಲ್ಲಿ ಇನ್ನೂ ಹೆಸರು ಮಾಡುತ್ತೆ ಅದು ಬೇರೆ ಕಡೆಗೆ ಹೋಗಿ. ಡೋಂಟ್ ವರಿ. ಸೊ ಹೇಳಿ, ನೀವೇ ಅದನ್ನ ಚೆನ್ನಾಗಿ ಸಾಕಿದ್ದೀರಾ? ಹೇಳಿ. ಇರ್ಲಿ ಪರವಾಗಿಲ್ಲ, ಹೇಳಿ, ಮಾತಾಡಿ ಪರವಾಗಿಲ್ಲ. ನೀವು ಅದು ಏನಂತಂದ್ರೆ ಪ್ರತಿದಿನ ಅದನ್ನ ಸಾಕಿ ಅದನ್ನ ನೋಡ್ಕೊಂಡು ಅದ್ರ ಜೊತೆ ಒಂದು ಬಾಂಡಿಂಗ್ ಬೆಳೆದ್ಬಿಟ್ಟಿರುತ್ತೆ. ಅದು ಒಂದು ಮನೆ ಮಕ್ಕಳ ತರನೇ ಇರುತ್ತೆ. ಯಾವುದೇ ಒಂದು ಪ್ರಾಣಿ ಆಗಲಿ ಮನೆಯಲ್ಲಿ ನಾವು ಸಾಕಿದಾಗ ಅದ್ರ ಜೊತೆ ಬಾಂಡಿಂಗ್ ಬೆಳೆಸ್ಕೊಂಡ್ಬಿಟ್ಟಿರ್ತೀವಿ. ಸೊ ಅದನ್ನ ಬೇರೆಯವ್ರಿಗೆ ಕೊಡ್ತಿದ್ದೀವಿ ಅಂತಂದಾಗ ನಮ್ಮ ಮನೆಯಿಂದ ಯಾರೋ ವ್ಯಕ್ತಿನ ಕೊಡ್ತಿದ್ದೀವಿ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಖಂಡಿತವಾಗ್ಲೂ ಅದೊಂದು ಸಿಕ್ಕಾಪಟ್ಟೆ ಬೇಜಾರಿರುತ್ತೆ. ಸೊ ಆ ಒಂದು ಫೀಲಿಂಗ್ನಲ್ಲೇ ಅವ್ರು ಇದ್ದಾರೆ. ಏನು ಹೇಳ್ತೀರಾ ಸರ್? ಸರ್ ಹಾಂ ಹೇಳಿ ಸರ್. ನಮಸ್ತೆ. ಸಾಕ್ಬೇಕು ಅಂತ ಒಂದು ನಮ್ಮ ಅಣ್ಣ ಇದ್ರು, ಇನ್ಸ್ಪಿರೇಷನ್ ಕೊಟ್ಟರು, ನಾವು ಸಾಕ್ತಾ ಇದ್ದೀವಿ. ಅದರಿಂದ ಜೊತೆ ನಾವು 3ನೇ ಜೊತೆ. ಇದು 3ನೇ ಜೊತೆನಾ? ಓಕೆ. ಖುಷಿ ಇದೆ ಮಗ ಸಾಕ್ತಾ ಇರೋದಕ್ಕೆ, ಇದು ಮಾಡ್ತಾ ಇರೋದಕ್ಕೆ ಖುಷಿ ಇದೆ. ಆಂಟಿ 1-2 ಮಾತು ಮಾತಾಡಿ. ನೀವೇ ಅದನ್ನ ಪ್ರತಿನಿತ್ಯ ನೋಡ್ಕೊಳ್ತಾ ಇದ್ದಿದ್ದು. ಸೊ ಹೇಳಿ, 1-2 ಮಾತು ಮಾತಾಡಿ. ಸೊ ನೋಡಿ, ಈಗ ಕರ್ನಾಟಕದಲ್ಲೆಲ್ಲ ಮೆರೆಯುತ್ತೆ. ನೆಕ್ಸ್ಟ್ ಅದು ಹೋಗಿ ಈಗ ನಿಮ್ಮ ಮನೆಯಿಂದ ಹೋಗಿ ಸೊ ಮಗನ ಹೆಸರನ್ನ ಬೇರೆ ಕಡೆ ಎಲ್ಲ ಇದು ಮಾಡುತ್ತೆ. ಹೇಳಿ, ಖುಷಿ ಇದೆಯಾ? ತುಂಬ ಖುಷಿ ಇದೆ. ಸೊ ಇಷ್ಟು ವರ್ಷದಿಂದ ನಿಮ್ಮ ಮನೆಯಲ್ಲಿ ಇತ್ತು, ಸಿಕ್ಕಾಪಟ್ಟೆ ಖುಷಿ ಇದೆ. ಏನು ಕೊಡ್ತಿದ್ರಿ ಡೈಲಿ ಫುಡ್ ನೀವು ಅದಕ್ಕೆ? ನಾವು ಮನೆಯಲ್ಲಿ ಏನೇನು ಮಾಡ್ತೀವಿ ಎಲ್ಲ ಕೊಡ್ತಿದ್ರಾ? ಸೊ ಮನೆ ಮಕ್ಕಳ ಥರ ನೋಡ್ಕೊಳ್ತಾ ಇದ್ರಿ? ಹೌದಾ? ಓಕೆ. ತುಂಬ ಪ್ರೀತಿಯಿಂದ ಸಾಕಿದ್ದೀರಾ ಅಂತ ಅನ್ಸುತ್ತೆ. ಅವ್ರು ನೋಡಿದ್ರೆ ಗೊತ್ತಾಗ್ತಿದೆ, ಸಿಕ್ಕಾಪಟ್ಟೆ ಫೀಲ್ ಮಾಡ್ಕೋತಾ ಇದ್ದಾರೆ. ತುಂಬ ಪ್ರೀತಿಯಿಂದ ಸಾಕಿದ್ದಾರೆ. ಮತ್ತೆ ಈಗ ಹೈಯೆಸ್ಟ್ ಪ್ರೈಸ್ಗೆ ಸೇಲ್ ಆಗ್ತಾ ಇದೆ ನಿಮ್ಮ ಹೋರಿಗಳು. ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಖುಷಿ ಇದೆ, ಖುಷಿನೂ ಇದೆ, ಬೇಜಾರಿದೆ. ಬೇಜಾರು ಮಾಡ್ಕೊಂಡು ಕೊಡಬೇಡಿ, ಖುಷಿಯಾಗಿ ಕೊಡಿ. ಅದಕ್ಕಿಂತ ಚೆನ್ನಾಗಿರೋ ಹೋರಿಗಳು ನಿಮ್ಮ ಮನೆಗೆ ನಾಳೆ ದಿನ ಬರುತ್ತೆ. ಸೊ ಇನ್ನೂ ಹೆಸರು ಮಾಡಿಕೊಡ್ಬೋದು ನಿಮಗೆ ನಾಳೆ ದಿನ. ಏನು ಹೇಳ್ತೀಯಾ? ಸೊ ಈಗ ಅತಿ ಹೆಚ್ಚು ಬೆಲೆಗೆ ಸೇಲ್ ಆಗ್ತಾ ಇದೆ ಇವತ್ತು. 2 ನಾನು ಬುದ್ಧಿ ಬಂದಂಗಿಂದ ಇವತ್ತು ನೋಡ್ದಂಗೆ ಇದುವರೆಗೂ 2 ಹೈಯೆಸ್ಟ್ ರೇಟ್ಗೆ ಕರ್ನಾಟಕಕ್ಕೆ ನಂಬರ್ 1 ಇದು ಸೇಲ್ ಆಗಿರೋದು. ಇದು ಕರು ನಾವು ಸಣ್ಣ ಕರು ತಗೊಂಡ್ಬಂದು ಸಾಕಿರೋದು. 1 ವರ್ಷದ ಕರು ತಗೊಂಡ್ಬಂದು ಇವಾಗ ನಮ್ಮ ಮನೆಗೆ ಆಲೆ ಬಂದು ವರ್ಷದ ಮೇಲೆ 2 ತಿಂಗಳಾಯ್ತು. ಅವಾಗಿಂದ ಸಾಕಿ ಇವಾಗ ರೆಡಿ ಮಾಡಿ ಈ ಮಟ್ಟಕ್ಕೆ ನಿಂತಿದ್ದಾವೆ. ಒಳ್ಳೆ ಹೆಸರು ಮಾಡಿದಾವೆ ಕರ್ನಾಟಕದಲ್ಲಿ. ಇವಾಗ ಎಲ್ಲ ಕಡೆ ಹೆಸರು ಮಾಡಿದಾವೆ ಕರುಗಳು. ಆಚೆ ಹೋಗಿ ಮೇರಿಲಿ ಒಂದೇ ಮನೇಲಿ ಇದ್ರೆ ಅದು ಹೆಸರು ಮಾಡಕ್ ಆಗಲ್ಲ. ಒಂದೊಂದ್ ಮನೆಗಿಂದ ಬಸವಣ್ಣ ಒಂದ್ ಮನೆಗೆ ಹೋದ್ರೆ ಹೆಸರು ಮಾಡೋದಕ್ಕೆ ಸಾಧ್ಯ. ಹೆಸರು ಬೆಳೆಯೋದು, ಅವು ಚೆನ್ನಾಗಾಗೋದು, ಅವ ಹೆಸರನ್ನು ಬೆಳೆಯೋದು ಅದರಿಂದ. ಹೌದು. ಸೊ ಈಗ ಹೋರಿಗಳನ್ನ ತಗೊಳ್ತಾ ಇರೋದು ಯಾರು? ಸೊ ವೀಕ್ಷಕರೆಲ್ಲ ಕುತೂಹಲದಿಂದ ಕಾಯ್ತಾ ಇದ್ರಿ ಹೋರಿಗಳು ಯಾವುದು ಅಂತ. ಸೊ ನೋಡಿ, ಇದೇ ಹೋರಿಗಳು ಇವತ್ತು ಸೇಲ್ ಆಗ್ತಾ ಇರೋಂಥದ್ದು. ಹೇಳಿ, ಯಾರು ತಗೊಳ್ತಾ ಇರೋದು ಒಂದು ಹೋರಿಗಳನ್ನ? ಇದು ಬೈರೇಗೌಡ ಅಂತ, ಮಂಡ್ಯ ಹತ್ರ. ನಮಸ್ತೆ ಸರ್. ಯಾವ ಊರು ನಿಮ್ದು? ಒಂದು ಮಂಡ್ಯ ತಾಲೂಕು ಬಸರಾಳ ಹೋಬಳಿ ಮಾಯಪ್ಪನಹಳ್ಳಿ. ಓಕೆ. ಹಾ, ಬೈರೇಗೌಡ ಅಂತ.
ಸೊ ಈಗ ನೀವು ತಗೊಳ್ತಾ ಇರೋದು ಈ ಒಂದು ಹೋರಿಗಳನ್ನ ಜಾತ್ರೆಗಾ? ಜಾತ್ರೆಗೆ. ಯಾವ ಜಾತ್ರೆ? ನಮ್ದು ನಂದಿ ಬಸವಣ್ಣ ಅಂದ್ಬಿಟ್ಟು ಓಕೆ ಓಕೆ. ಕೊಪ್ಪದ ಹತ್ರ ಇದೆ, ಹಾ ಅದಕ್ಕೋಸ್ಕರ ಸೊ ಆ ಒಂದು ಜಾತ್ರೆಗೆ. ಸೊ ಇಷ್ಟು ಪ್ರೈಸ್ ಕೊಟ್ಟು ತಗೊಳ್ತಾ ಇದ್ದೀರಾ ಇವತ್ತಿನ ಒಂದು ಇದರಲ್ಲಿ. ಹೇಗೆ ಅನಿಸ್ತಾ ಇದೆ? ಬೆಲೆ ಜಾಸ್ತಿ ಅನಿಸ್ತಿದ್ಯಾ ಇಲ್ಲ ಖುಷಿ ಪಟ್ಟು ತಗೊಳ್ತಾ ಇದ್ದೀರಾ? ಹಾ ಹಾ ನಾನು ಇಷ್ಟು ದೊಡ್ಡ ಬೆಲೆ ಎತ್ಕಟ್ಟಿರೋದು. ಹಾ ನಮ್ ತಾತ ಮತ್ತೆ ನಮ್ ತಂದೆಯವ್ರ ಸಿಕ್ಕಾಪಟ್ಟೆ ಎತ್ ಕಟ್ತಾ ಇದ್ರು. ಆ ಕ್ರೇಜ್ ನನ್ನಲ್ಲಿ ಇದೆ. ಹಾ ಇದೆ ಅಂದ್ರೆ ಉಳಿಸ್ಕೊಂಡು ಬರ್ತಾ ಇದೀನಿ. ಓಕೆ. ಹಾ ಅಂದ್ರೆ ದೊಡ್ಡ ಮಟ್ಟ ಹಾಕಿರೋದು ಇದೆ ಫಸ್ಟ್. ನಮ್ ತಂದೆ ಹೆಸರು ಸಿದ್ಲಿಂಗಣ್ಣ ಅಂದ್ಬಿಟ್ಟು. ಓಕೆ. ಹಾ ನಾವು ಅವ್ರ ಆಶೀರ್ವಾದದಿಂದನೇ ನಾನು ಈ ತರ ಬಂದಿರೋದು, ಓರ್ ಮೇಯಿಸ್ತಾ ಇರೋದು. ಓಕೆ. ಅವ್ರ ಇಲ್ದೇನೆ ನಮ್ದು ಇದ್ರ ಬಗ್ಗೆ ಅಂದ್ರೆ ನಿಮ್ಮ ಮನೆಯಲ್ಲಿ ಮುಂಚೆಯಿಂದನೂ ಸಾಕೊಂಡು ಬರ್ತಾ ಇದ್ರಾ? ತಾತರ ಕಾಲದಿಂದನೂ ಸಾಕ್ತಾ ಇದ್ರು. ನೀವು ಎಷ್ಟು ವರ್ಷದಿಂದ ಸಾಕ್ತಾ ಇದ್ದೀರಾ? ನಾನು ಈ ಫೀಲ್ಡಿಗೆ ಇಳಿದು ಒಂದು 10 ವರ್ಷದ ಮೇಲೆ 10 ವರ್ಷ ಆಗಿದೆಯಾ? ತಗೊಂಡ್ ಮಾಡ್ತಾ ಇರೋದು. ಓಕೆ 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 ಓಕೆ. ನಮ್ ತಂದೆನೇ ತಗೋತಿದ್ರು. ಓಕೆ ಓಕೆ. ಸೊ ಈಗ ಜಾತ್ರೆ ಆದ್ಮೇಲೆ ಉಳಿಸ್ಕೊಳ್ತೀರಾ ಇಲ್ಲ ಅಂತಂದ್ರೆ ನೆಕ್ಸ್ಟ್ ಸೇಲ್ ಮಾಡುವಂತಹ ಉದ್ದೇಶ ಇದೆಯಾ? ಅದು ಹುಲ್ಲುಂದುಣ ಮೇಡಮ್, ಯಾಕೆಂದ್ರೆ ನಾನು ಇಟ್ಕೋಬೇಕು ಅಂತ ಆಸೆ ತುಂಬಾ. ಹಾ ಯಾಕೆಂದ್ರೆ ಕಾಯಸ್ಬಿಟ್ಟು ನಮ್ಗೆ ಈಗ ರಾಹುಲ್ ಅವ್ರ ಹೆಂಗೆ ಕೊಟ್ರು, ಹಾ 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 ಕಾಯಸ್ ಬಂದ್ರೆ ಕೊಡ್ತೀನಿ. ಯಾಕೆಂದ್ರೆ ನಾನು 3 ಜಾತ್ರೆ ಇದೆ, ಓಕೆ ಓಕೆ ಓಕೆ. ಅದರಿಂದ 3 ಜಾತ್ರೆನೂ ಮಾಡ್ಲೇಬೇಕು ನಾನು. ಅದಕ್ಕೋಸ್ಕರ ತಗೊಂಡಿದ್ದೀನಿ. ನೋಡ್ಮ ಗುಣಲಕ್ಷಣಗಳೆಲ್ಲ ಹೇಗಿದೆ? ಚೆನ್ನಾಗಿದೆ? ನನಗೆ ಖುಷಿ ಆಯ್ತು ಮೇಡಮ್. ಗುಣಲಕ್ಷಣ ನೋಡೇ ನಾನು ಕೈ ಹಾಕಿದ್ದೆ ಎತ್ತಿ. ಹೌದಾ? ಚೆನ್ನಾಗಿದೆ, ಇಷ್ಟ ಆಯ್ತು. ಓಕೆ. ಸೊ ಇವತ್ತು ಒಂದು ಪ್ರೋಗ್ರಾಮ್ ಬೇರೆ ಇಟ್ಕೊಂಡಿದ್ದಾರೆ, ತುಂಬಾ ಅದ್ಧೂರಿಯಾಗಿ ಇದನ್ನ ಬೀಳ್ಕೊಡ್ತಾ ಇದ್ದಾರೆ. ಸೊ ಹೆಂಗ್ ಅನಿಸ್ತಾ ಇದೆ? ಅದ್ದೂರಿಯಾಗಿ ಹಳ್ಳಿಕಾರನ ರೈತರೆಲ್ಲರೂ ಕೂಡ ಬಂದಿದ್ದಾರೆ, ಸಾಕಷ್ಟು ಜನರು ಬಂದು ಇವತ್ತು ಬೀಳ್ಕೊಡ್ತಾ ಇದ್ದಾರೆ. ಅನುಭವದ ಪ್ರಕಾರ ಹೇಳ್ಬೇಕು ಅಂದ್ರೆ ಸಾಮಾನ್ಯ ಜನರಲ್ಲಿ ಒಂದ್ ಸ್ವಲ್ಪ ಕಮ್ಮಿ ಬಜೆಟ್ ಅಲ್ಲಿ ನಡೀತಾ ಇರ್ಬೇಕು. ಯಾಕಂದ್ರೆ ದೊಡ್ಡ ಅಮೌಂಟ್ ಆದ್ರೆ ಯಾರು ಕಟ್ಟಕ್ ಇಷ್ಟಪಡ್ತಾರೆ, ಹೌದೌದು. ಬಿಟ್ಬಿಡ್ತಾ ಇದಾರೆ. ಲೋಕಲ್ ಜನಗಳೆಲ್ಲ ಬಿಟ್ಬಿಡ್ತಾ ಇದಾರೆ. ಯಾಕೆಂದ್ರೆ ಈಗ ಇದೇ ಬೆಲೆ ಎತ್ತು ಹೋದ ವರ್ಷ ಒಂದ್ 4 ಲಕ್ಷ, ಮಿನಿಮಮ್ 5 ಲಕ್ಷ ಇದ್ದು ಅಷ್ಟೇ. ಓಕೆ. ಹಾ ಈ ವರ್ಷ ಅದಕ್ಕೆ ಡಬಲ್ ತ್ರಿಬಲ್ ಆಗಿದೆ. ಯಾಕೆಂದ್ರೆ ಕಟ್ಟೋರ್ ವ್ಯವಸ್ಥೆ ಜಾಸ್ತಿ ಅಮೌಂಟ್ ಅಲ್ಲಪ್ಪ, ಹೆಂಗಪ್ಪ ಕಟ್ಟೋದು, ಮೀಸಲು ಸಾಕೋದು ಅಂತ ಓಕೆ. ಹಾ ಇದೆ. ಹಾ 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 ಅದಕ್ಕೋಸ್ಕರ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಆದಷ್ಟು ತಗೊಳ್ಳೋರೇ ಆಗ್ಲಿ ಕೊಡೋರೇ ಆಗ್ಲಿ ಅನುಸರಿಸ್ಕೊಂಡು ಕೊಟ್ಟು ತಗೊಳ್ಳೋದಂತೂ ಉತ್ತಮ ಅಂತ ನನ್ನ ಅನಿಸಿಕೆ. ಖಂಡಿತವಾಗ್ಲೂ ಕೂಡ ಮುಂದಿನ ದಿನಗಳಲ್ಲಿ ಆ ಒಂದು ಬದಲಾವಣೆನ ಎಲ್ಲರೂ ಸೇರಿ ಮಾಡೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ತುಂಬಾ ಖುಷಿಯಾಗಿ ತಗೊಂಡೋಗ್ತಾ ಇದ್ದೀರಾ? ಖುಷಿನೇ, ತುಂಬಾ ಖುಷಿಯಾಗಿ ತಗೊಂಡೋಗ್ತಿದ್ದೀರಾ? ಫಸ್ಟ್ ಬಾರಿ ಘಾಟಿ ಒಳಗಡೆ ಬಂದು ನೋಡಿದ್ದು, ಹಾ ನೋಡಿದಾಗ್ಲೇ ತಗೋಬೇಕು ಅನಿಸ್ತು. ಆಲ್ರೆಡಿ ಕಡೆಯಲ್ಲೇ ಮನೆ ಹತ್ರ ಇದ್ದು, ಓಕೆ. ಹಾ ಅವು ಸೇಲ್ ಲೆಕ್ಕಾಚಾರದಲ್ಲಿ ಇದ್ದೆ, ಸೇಲ್ ಆದವು. ಅಂದ್ರೆ ಅದ್ರಲ್ಲೇ ನಂದಿ ಬಸವಣ್ಣ ಮಾಡ ಅನ್ಕೊಂಡಿದ್ದೆ. ಯಾರೋ ಸ್ನೇಹಿತರು ಬಂದ್ರು, ಬಿಡ್ಲಿಲ್ಲ. ರಾತ್ರಿ 12 ಗಂಟೆ ಆದ್ರೂ ಬಿಡ್ಲಿಲ್ಲ. ಕೊಡ್ಲೇಬೇಕು ಅಂತ ಕುತ್ಕೊಂಡ್ರು, ಕಾಯಿಸ್ಬಿಟ್ಟೆ. ಇವ್ ಆಸೆ ಪಟ್ಟಿದೆ. ಮತ್ತೆ ಸಪ್ಲಮಕ್ ಬಂದೆ, ಸಪ್ಲಮಲ್ಲಿ ಯಾವೂ ಆಗ್ಲಿಲ್ಲ. ಆಮೇಲೆ ಅಲ್ಲಿ ನೋಡಿದ್ನಲ್ಲ, ಆಮೇಲೆ ರಾಹುಲ್ ಗೌಡರು ಅವ್ರ ಮನೆ ಅಡ್ರೆಸ್ ತಗೊಂಡೆ. ನೈಟ್ ಬಂದು ಅವರು ಏನೋ ಖುಷಿ ಕೊಟ್ರು, ಸ್ವಲ್ಪ ಹೆಣ್ಗಾಡ್ಸಿದ್ರು, ಪರವಾಗಿಲ್ಲ. 3 ದಿನ ರಾಣಿ ಬಿಂದ್ರೆ ಊಟ ನೀರಿಲ್ದಂಗೆ ನನ್ನ ಮಗನ ನಮ್ಮ ಅಣ್ಣ ಆಸೆ ಆಯ್ತು ಮೇಡಮ್, ನೋಡ್ಬಿಟ್ಟೆ ಆಸೆ ಆಗಿದ್ದು. ಓಕೆ. ಸೊ ಆಲ್ ದಿ ಬೆಸ್ಟ್. ರೀಲ್ಸ್ ಅಲ್ಲಿ ತುಂಬಾ ಹೆಸರು ಮಾಡಿದೆ. ಹೌದಾ? ಓಕೆ ಓಕೆ. ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ತುಂಬಾ ಹೆಸರು ಮಾಡಿದೆ. ಯಾರು ನೋಡಿದ್ರು ಅವ್ರು ಸ್ಟೇಟಸ್ ಹಾಕೊಂಡಿರ್ತಾರೆ, ಡಿಪಿಗೆಲ್ಲ ತುಂಬಾ ಜನ ಹಾಕೊಂಡಿದ್ದಾರೆ ಇವನು. ಹೌದಾ? ಓಕೆ ಓಕೆ ಓಕೆ. ಆಲ್ ದಿ ಬೆಸ್ಟ್. ನಿಮ್ಗೂ ಒಳ್ಳೇದಾಗ್ಲಿ, ನಿಮ್ಮ ಮನೆಗೂ ಒಳ್ಳೇದಾಗ್ಲಿ. ಹೋರಿಗಳ ಕಾಲ್ ಕೂಡ ನಿಮಗೆ ಸಾಕಷ್ಟು ಒಂದು ಬೆಳವಣಿಗೆಯನ್ನು ತಂದ್ಕೊಡ್ಲಿ ಅಂತ ನಾವೆಲ್ಲರೂ ಕೂಡ ಆಶಿಸ್ತೀವಿ. ತುಂಬಾ ಅದ್ದೂರಿಯಾಗಿ ಅವರು ಕೂಡ ಹೋರಿಗಳನ್ನ ಬೀಳ್ಕೊಡ್ತಾ ಇದ್ದಾರೆ. ಆಂಟಿ ಬೇಜಾರಲ್ಲಿದ್ದಾರೆ, ಸೊ ಕಳಿಸ್ಕೊಡ್ತಾ ಇರೋದಕ್ಕೆ. ಬಸವಣ್ಣನ ಸಾಕೋರು ಪಾಪ, ಅವರು ಮಕ್ಕಳು ಕಡೆ ಅವರು ಖುಷಿಲೇ ಕೊಡ್ಬೇಕು. ಹೌದೌದು. ಇದ್ರಲ್ಲಿ ಕಣ್ಣಿರೋದು ಏನೋ ಅವಶ್ಯಕತೆ ಇಲ್ಲ. ಅವ್ರಿಗೆ ಅಂದ್ರೆ ಅನುಭವ ಆಗಿರೋದಕ್ಕೆ ಸಾಕಿರೋದ್ರಿಂದ ಅವ್ರಿಗೆ ದುಃಖ ಆಗ್ತಾ ಇದೆ. ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು. ಸೊ ಖಂಡಿತವಾಗ್ಲೂ ಆಲ್ ದಿ ಬೆಸ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಈಗ ಇನ್ನೇನು ವ್ಯಾಪಾರ ನಡೆಯುತ್ತೆ. ಸೊ ಈಗ ಎಲ್ಲ ರೈತ ಬಾಂಧವರು ಕೂಡ ಬಂದಿದ್ದಾರೆ. ಸೊ ಈಗ ಇನ್ನೇನು ವ್ಯಾಪಾರ ಶುರು ಆಗುತ್ತೆ. ಸೊ ಈಗ ಹೋರಿಗಳನ್ನ ವ್ಯಾಪಾರ ಆದ್ಮೇಲೆ ಬೀಳ್ಕೊಡ್ತಾರೆ. ಸರ್ ಏನ್ ಹೇಳ್ತೀರಾ? ಸೊ ಇವತ್ತು ವ್ಯಾಪಾರ ನಡೀತಾ ಇದೆ, ಹೋರಿಗಳನ್ನ ಅತಿ ಹೆಚ್ಚು ಬೆಲೆಗೆ ಮಾರಾಟ ಮಾಡ್ತಿದ್ದಾರೆ, 2 ಹಲ್ಲಿನ ಹೋರಿಗಳು. ಸೊ ನಿಮ್ಮ ಹೋರಿಗಳು ಕೂಡ ಲಾಸ್ಟ್ ಇಯರ್ ಒಂದು ರೆಕಾರ್ಡನ್ನು ಕ್ರಿಯೇಟ್ ಮಾಡಿತ್ತು. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಮ್ಗೆ ತುಂಬ ಖುಷಿ ಆಗ್ತಾ ಇದೆ. ಈ ಒಂದು ಹಳ್ಳಿಕಾರು ಎತ್ತಿ ಈ ಬೆಲೆಗೆ ಮಾರಾಟ ಆಗ್ತಾ ಇದೆ ಅಂತಂದಾಗ 2 ಅಂತ ಅವರು ಹೇಳ್ಕೊತಿದ್ದಾರೆ, ಅದು ಅವ್ರ ದೊಡ್ಡ ಗುಣ. ಇನ್ನ ಒಂದು ಊರಿಗೆ ಅಲ್ಲಿ ಕೆಡವೆ ಇಲ್ಲ, ಒಂದೇ ಅಲ್ಲಿ ಕೆಡವೆ ಇರೋದು. ಅವ್ರು 2 ಅಂತ ಹೇಳ್ಕೊತಿರೋದು ಅವರು ದೊಡ್ಡ ಗುಣ. ಹಾಗಾಗಿ ಮತ್ತೆ ಅವ್ರಿಬ್ರು ನೋಡೋದು ತುಂಬಾ ಇನ್ನೂ ಖುಷಿ ಆಗುತ್ತೆ. ಯಾಕಂದ್ರೆ ಇಬ್ರಿಗೂ ಇನ್ನು ಮದುವೆ ಆಗಿದೀವಿ ಅನ್ನೋ ಗೊತ್ತಿಲ್ಲ. ಕಾಲದ ಹುಡುಗರು ಈಗಿನ ಕಾಲದ ಹುಡುಗರು ಈ ವಯಸ್ಸಲ್ಲಿ ಈ ಲವ್ ಅದು ಇದು ಅಂತ ಹೇಳಿ ಶೋಕಿ ಬೀಳ್ತಾರ ಅಂತ ಕಾಲದಲ್ಲಿ ಇವತ್ತು ನಮ್ಮ ದೇಶದಲ್ಲಿ ಹಳ್ಳಿಕಾರ್ ಹೋರಿ ಮೇಲೆ ಪ್ರೀತಿ ಕೊಟ್ಟು ಇಷ್ಟು ಚೆನ್ನಾಗಿ ಸಾಕಿದಾರೆ ಅಂದ್ರೆ ನಮ್ಗೂ ತುಂಬಾ ಖುಷಿ ಆಗ್ತಾ ಇದೆ.
ಸೊ ಹಳ್ಳಿಕಾರ್ ಬೆಳೀತಿದೆ ಅಂತ ಅನಿಸಿದೆ. ಖಂಡಿತ ಅನ್ಸಿದೆ. ಊರುಗಳು ನೋಡಿದ್ರೆ ಅನ್ಸುತ್ತೆ ಹೌದೌದು ಎಷ್ಟು ಪ್ರೀತಿ ಇದೆ ಇದೆ ಅಂತ. ಹೌದೌದು. ಬೇರೆ ಯಾರಾದ್ರೂ ಮಾತಾಡ್ತೀರಾ ಸರ್? ಅಲ್ಲಿ ಭಾಸ್ಕರ್ ಅಣ್ಣ ಅಂತ ಕೇಳ್ಬೇಕು. ಮಾತಾಡಿ ಸರ್. ನಮಸ್ತೆ, ನಿಮ್ಮ ಹೆಸರು? ಮೇಡಮ್, ನಮ್ಮ ಹೆಸರು ಭಾಸ್ಕರ್ ಅಂತ, ತುಮಕೂರು ದುಬ್ಳಾಪುರ ತಾಲೂಕು. ಓಕೆ. ನಾವು ಸಹ ಹಳ್ಳಿಕರ್ ಸಾಕಿದಿರಿ. ಬಟ್ ನಮ್ಮ ರಾಹುಲ್ ಅವರು ತುಂಬಾ ಚೆನ್ನಾಗಿ ಸಾಕಿದ್ದಾರೆ. ನನ್ಗೆ ತುಂಬಾ ಖುಷಿ ಆಗ್ತಿದೆ. ಯಾವಾಗ್ಲೂ ಬಂದು ನಾನು ನೋಡ್ತಾ ಇದ್ದೆ. ಆಮೇಲೆ ಅಷ್ಟಲ್ಲಿ ನಾನು ಈ ಎತ್ತನ್ನು ತಗೋಬೇಕು ಅಂತ ಅನ್ಕೊಂಡಿದ್ದೆ. ಬಟ್ ನಮ್ಮನೇಲಿ 2 ಜೊತೆ ಇದ್ದಿದ್ರಿಂದ ನಾನು ಆ ಜಾಗಕ್ಕೆ ಆಗಲ್ಲ, ಅಲ್ಲಿ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ರಾಹುಲ್ ಹತ್ರ ಸಹ ಮಾತಾಡಿದ್ದೆ. ಆಯ್ತಲ್ಲ, ನೀವು ಇಟ್ಕೊಂಡು ಹೋಗಿದ್ರೆ ಏನು ಸಮಸ್ಯೆ ಇಲ್ಲ, ಇಟ್ಕೊಂಡು ಹೋಗಿ ಅಂತ ಹೇಳಿದ್ರು. ಬಟ್ ತುಂಬಾ ಖುಷಿ ಆಗ್ತದೆ. ನನ್ಗೆ ಯಾರೇ ಆಗ್ಲಿ ಒಳ್ಳೆ ಪ್ರೈಸ್ ಆಗಿದೆ. ಬಟ್ ಅವ್ರು ತಗೊಂಡಿರೋರ್ಗು ಹೇಳ್ದೆ ನಾನು, ತುಂಬಾ ಚೆನ್ನಾಗಿದೆ ಎತ್ತುಗಳು. ಘಾಟಿ ಜಾತ್ರೆಯಲ್ಲೂ ಸಹ ಇವು ಪ್ರೈಸ್ಗೆ ಹೋಗಿದ್ದು. ಬಟ್ ಇನ್ನು ಪ್ರೈಸ್ ಕಮಿಟಿನಲ್ಲಿ ಇದಾಗಿಲ್ಲ. ಓಕೆ. ತುಂಬಾ ಖುಷಿ ಆಗ್ತದೆ. ಯಾರೇ ಎನಿ ಹಳ್ಳಿಕಾರ್ ಸರ್ಕಲ್ ಅಲ್ಲಿ ಯಾರಾದ್ರೂ ಸಾಕಿದ್ರೆ ನಮ್ಗೆ ಎಲ್ಲರಿಗೂ ಹೆಮ್ಮೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಬೈ ಸರ್. ನಮಸ್ತೆ. ನಮಸ್ತೆ. ಹೇಳಿ, ನಿಮ್ಮ ಹೆಸರು? ಇಟ್ಕೊಳ್ಳಿ ಸರ್. ಸೊ ನೀವೇನಾಗಬೇಕು ಸರ್ ರಾಹುಲ್ ಅವ್ರಿಗೆ? ನಾವು ದೊಡ್ಡಪ್ಪ ಆಗ್ಬೇಕು. ಓಕೆ. ಹೆಂಗ್ ಅನಿಸ್ತಿದೆ ಈಗ ಮಗ ಎಷ್ಟು ಪ್ರೈಸ್ಗೆ ಹೋರಿಗಳನ್ನ ಮಾರಾಟ ಮಾಡ್ತಿದ್ದಾರೆ? ನಾವು ಕಾಲದಿಂದ ಮಾಡ್ತೀವಿ, ಏನು ಹೊಸದೇನಲ್ಲ ಇದು ನಮಗೆ. ನಮ್ಮ ತಾತ ಮುತ್ತಾತರಿಂದ ನಾನು ಬುದ್ಧಿ 9 ವರ್ಷದಿಂದ ತಲೆಮೇಸಿದ್ದೀನಿ. ಹೌದಾ? ಓಕೆ. ಇದ್ರಾಗ ಏನು ಹೊಸದೇನಲ್ಲ ನಮ್ದು. ಇವೆಲ್ಲ ಮಾಮೂಲಿ ಮಾಡ್ಲೇಬೇಕು ರೈತರಾದ್ಮೇಲೆ. ಓಕೆ. ಖುಷಿ ಇದೆ. ಖುಷಿಯಿಂದನೇ ಮಾಡೋಕ್ಕಾಗದು ಇವೆಲ್ಲ. ಹೋರಿಗಳ ಬಗ್ಗೆ ಹೇಳೋದಾದ್ರೆ ಸರ್? ಹೋರಿ ಒಳಗೆ ಏನು ನಮಗೇನು ಮಾಮೂಲಿ ಯಾವಾಗ ತರೋದು ಮಾಡೋದು ನಮ್ಮ ಅನುಭವದ ಮೇಲೆ ಮಾಡೋದು ನಾವು. ಓಕೆ. ನಾವು ಇನ್ನೊಬ್ಬರದ್ದು ಇದು ಅದೆಲ್ಲ ಏನಿಲ್ಲ. ನಮ್ಮ ಧೈರ್ಯ ನಾವು ಇದನ್ನ ಮಾಡ್ತಾ ಇರೋದು. ಓಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಯಾರಿಗೆ ಅಲ್ಲ ಹಾಕೊಂತ ಗೌಡ್ರ ಮುಂದೆಗಡೆ ಕೊಂಡು ಸರ್. ರಾಹುಲ ಗೌಡ್ರು ಮುಂದೆಗಡೆ ಕೊಂಡ್ರು. ಸೊ ಬನ್ನಿ. ಬನ್ನಿ, ಕೈ ಬರ್ತದೆ ಇನ್ನೊಂಚೂರು. ಓಕೆ. 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 ಅಡ್ಡ ಬರಬೇಡಿ. ಫೇಸ್. ಓಕೆ ಸರ್, ಜಾಗ ಇದೆ. ಈ ಕಡೆ ನೋಡಿ, ಈ ಕಡೆ ನೋಡಿ. ಸೊ ಫೈನಲಿ ವ್ಯಾಪಾರ ಆಗಿದೆ ಈಗ. ಸೊ ಹೇಳಿ ಸರ್, ಎಷ್ಟಕ್ಕಾಯ್ತು ಏನು? ಮೇಡಮ್ 14-10 ಆಗಿದೆ. ರಾಹುಲ್ ಅವ್ರದ್ದು ಮಂಡ್ಯ ಜಿಲ್ಲೆ ಬಸರಾಳ್ ಹೋಬ್ಳಿ ಮಾಯಪ್ಪನಹಳ್ಳಿ ಅಂತ ಸಿದ್ಲಿಂಗೇಗೌಡ್ರಿಗೆ ಎತ್ತು ವ್ಯಾಪಾರ ಆಗಿದೆ. ಅವ್ರ ಮಗರು ಬೈರೇಗೌಡರು ಅಂದ್ಬಿಟ್ಟು ಇವರು ತಗೊಂಡಿದ್ದಾರೆ. ಓಕೆ. 14-10. ಓಕೆ. ಸೊ ಆಗ್ಲೇ ಸಾಕಷ್ಟು ಮಾಹಿತಿನ ನಮ್ಮ ವೀಕ್ಷಕರೊಟ್ಟಿಗೆ ಎಲ್ಲರೂ ಕೂಡ ಹಂಚ್ಕೊಂಡ್ರು. ಅದೇ 14,10,000. ಸೊ 2 ಹಲ್ಲಿನ ಹೋರಿಗಳ ವಿಭಾಗದಲ್ಲಿ ಇದು ಅತಿ ಹೆಚ್ಚು ಬೆಲೆಗೆ ಮಾರಾಟ ಆಗಿರೋದು ಇದೆ ಫಸ್ಟ್. ಏನ್ ಅನ್ಸ್ತಿದೆ ಸರ್? ಖುಷಿ ಆಯ್ತೈತೆ. ತುಂಬಾ ಪ್ರೀತಿಯಿಂದ ತಗೊಂಡಿದ್ದಾರೆ ಹೋರಿಯನ್ನ ಅವರು. ಇವರು ಕೂಡ ತುಂಬಾ ಪ್ರೀತಿಯಿಂದ. ರಾಹುಲ್ ಅವ್ರ ಎತ್ತು ಯಾರಿಗೂ ಇದು ಮಾಡಿರ್ಲಿಲ್ಲ, ಅವ್ರ ಹತ್ರ ತಗೊಳ್ಳೇಬೇಕು ಅಂದ್ಬಿಟ್ಟು ತಗೊಂಡಿದ್ದೀವಿ. ಸೊ ಆಲ್ ದಿ ಬೆಸ್ಟ್ ಸರ್, ಆಲ್ ದಿ ಬೆಸ್ಟ್ ಸರ್. ಎಲ್ಲರೂ ಕೂಡ ಒಳ್ಳೇದಾಗ್ಲಿ ಅಂತ ನಾವೆಲ್ಲರೂ ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಸೊ ಮಚ್.